ಮೆಂತೆ ಚಟ್ನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೆಂತೆಕಾಳು, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಬೆಲ್ಲ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರುವ ಹಾಗೆ ನಾನು 12ರಿಂದ 13ರಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತೆಗೆದುಕೊಂಡಿದ್ದೇನೆ. ಇಲ್ಲಿ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಕಪ್ನಷ್ಟು ಮೆಂತೆಕಾಳನ್ನ ತಗೊಂಡಿದ್ದೀನಿ. ಮೆಂತೆಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಮೆಂತೆಕಾಳನ್ನ ಜಾಸ್ತಿ ಬಳಸೋದ್ರಿಂದ ಈ ಚಟ್ನಿ ಕಹಿ ಆಗೋದಿಲ್ಲ. ನೀವು ಬೇಕಿದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ಕರ್ಬೇ ಸೊಪ್ಪನ್ನ ತಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಚಿಕ್ಕದಾಗಿರುವಂತಹ 4ರಿಂದ 5 ಬೆಳ್ಳುಳ್ಳಿನ ನಾನು ಇಲ್ಲಿ ಬಿಡಿಸ್ಕೊಂಡು ತಗೊಂಡಿದ್ದೀನಿ. ನೀವು ಬೆಳ್ಳುಳ್ಳಿನ ಇನ್ನ ಜಾಸ್ತಿ ಹಾಕೋಬಹುದು, ಏನ್ ತೊಂದರೆ ಆಗೋದಿಲ್ಲ. ಅದಾದ್ಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಇಲ್ಲಿ ನಾನು ಈ ಚಟ್ನಿ ಮಾಡಲು ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರುವ ಹಾಗೆ 4ರಿಂದ 5 ಚಿಕ್ಕ ಪೀಸಸ್ ಬೆಲ್ಲನ ತಗೊಂಡಿದ್ದೀನಿ ನಾನು. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟ ಆದ್ರೆ, ಸ್ವೀಟಿನ ಅಂಶ ಜಾಸ್ತಿ ಬೇಕು ಅಂತ ನಿಮಗೆ ಅನ್ಸಿದ್ರೆ ನೀವು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾವೀಗ ಇದನ್ನ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಬೆಲ್ಲ ಮತ್ತೆ ಹುಣಸೆ ಹಣ್ಣನ್ನ ಹೊರತುಪಡಿಸಿ ಬೇರೆಲ್ಲ ಐಟಮ್ಸ್ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಕರ್ಬೇ ಸೊಪ್ಪು, ಬೆಳ್ಳುಳ್ಳಿ, ಮೆಂತೆಕಾಳು, ಮೆಣಸಿನಕಾಯಿ, ಇವನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಮೊದಲು ನಾವೇನ್ ಮಾಡ್ಬೇಕಂತ ಅಂದ್ರೆ ಈ ಎಲ್ಲದನ್ನು ಪೌಡರ್ ಮಾಡ್ಕೊಬೇಕು. ಪೌಡರ್ ಮಾಡಿದ ನಂತರ ನಾವು ಬೆಲ್ಲ ಮತ್ತೆ ಹುಣಸೆ ಹಣ್ಣನ್ನ ಹಾಕೋಬೇಕಾಗುತ್ತೆ. ನೋಡಿ ವೀಕ್ಷಕರೇ, ನಾನಿಲ್ಲಿ ಫಸ್ಟ್ ಅದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡ್ಕೊಂಡ್ಮೇಲೆ ಬೆಲ್ಲ ಮತ್ತೆ ನಾನು ಹುಣಸೆ ಹಣ್ಣನ್ನ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಹುದು. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಪರವಾಗಿಲ್ಲ, ಚಟ್ನಿ ಒಳ್ಳೆ ಟೇಸ್ಟ್ ಆಗಿ ಬರುತ್ತೆ. ಇಲ್ಲಿ ನಾವು ಚಟ್ನಿ ಮಾಡ್ಬೇಕಾದ್ರೆ ಈ ಚಟ್ನಿಗೆ ಬೇಕಾದಷ್ಟು ನೀರ್ ಮಾತ್ರ ಹಾಕೊಳ್ಳೋಣ. ಜಾಸ್ತಿ ನೀರ್ ಹಾಕೊಂಡು ಚಟ್ನಿನ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ. ಗಟ್ಟಿ ಹಾಕಿದ್ರೆ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ನಾನಿಲ್ಲಿ ಎಷ್ಟು ಬೇಕೋ ನೀರು ಅಷ್ಟು ಪ್ರಮಾಣದಲ್ಲಿ ಅಷ್ಟೇ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಚಟ್ನಿಗೆ ನೀರ್ ಹಾಕೊಳ್ಳಿ. ಸೊ ಒಂದ್ಸಲ ನಾವು ಸರಿಯಾದ ಪ್ರಮಾಣದಲ್ಲಿ ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೋಡಿ ಚಟ್ನಿ ಹೇಗೆ ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಚಟ್ನಿ ತಿಕ್ಕಾಗಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಈ ಚಟ್ನಿ ನಿಜವಾಗ್ಲೂ ಕಹಿ ಬರೋದಿಲ್ಲ, ತುಂಬಾ ಒಳ್ಳೆ ಟೇಸ್ಟ್ ಆಗಿದೆ. ನಿಮಗೆ ಈ ಚಟ್ನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದ್ರು ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ಮೆಂತೆ ಚಟ್ನಿನ ನಾವು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಕಡುಬಿನ ಜೊತೆನೂ ಸೇವಿಸಬಹುದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕಡುಬು ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ಈ ವಿಡಿಯೋ ಕೊನೆಯಲ್ಲಿ ನಾನೊಂದು ಬ್ಯೂಟಿ ಟಿಪ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ನೀವು ಬೇಕಿದ್ರೆ ಅದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಬಹುದು. ಈ ಬ್ಯೂಟಿ ಟಿಪ್ಸ್ ಮಾಡಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನಂತಂದ್ರೆ ಮನೇಲಿರೋ ಐಟಮ್ಸ್ ಇಂದಾನೆ ನಾವು ಮಾಡೋಣ. ಫಸ್ಟಿನಾಗಿ 1 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ. 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ಬೇಕಾಗುತ್ತೆ. 2 ಟೀ ಸ್ಪೂನ್ ಅಷ್ಟು ಹಸಿ ಹಾಲು. ಇಲ್ಲಿ ಕಾಸಿರೋ ಹಾಲು ಬೇಡ, ಹಸಿ ಹಾಲನ್ನ ತಗೊಳ್ಳೋಣ. ಈ 3 ಐಟಮ್ಸ್ ನಾವು ಸಮ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ನಿಮಗೆ ನೀರು ಬೇಕು ಅಂತ ಅನ್ಸಿದ್ರೆ, ತುಂಬಾ ಗಟ್ಟಿ ಕಡಲೆ ಹಿಟ್ಟಿರೋದ್ರಿಂದ ತುಂಬಾ ಗಟ್ಟಿ ಫೀಲ್ ಆಯ್ತು ಅಂತ ಅಂದ್ರೆ ನೀವು ರೋಸ್ ವಾಟರ್ ಕೂಡ ಆಡ್ ಮಾಡ್ಕೊಬಹುದು. ಇಲ್ಲ ಸ್ವಲ್ಪ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕೊಂಡು ಪೇಸ್ಟ್ ಕರೆಕ್ಟ್ ಆಗಿ ಆಗೋ ಪೇಸ್ಟ್ ತರ ನೀವು ಮಾಡ್ಕೊಳ್ಳಿ. ಇದನ್ನ ನೀವು ಮುಖಕ್ಕೆ ಫಸ್ಟ್ ಫೇಸ್ ನ ವಾಶ್ ಮಾಡ್ಕೊಂಡು ನಂತರ ಮುಖಕ್ಕೆ ಇದನ್ನ ಹಚ್ಚಿ 15ರಿಂದ 20 ನಿಮಿಷ ಬಿಟ್ಟು ಉಗುರು ಬೆಚ್ಚ ನೀರಿನಿಂದ ನೀವು ಮುಖನ ತೊಳಿರಿ. ನಿಮ್ದು ಯಾರ್ದು ಫೇಸ್ ತುಂಬಾ ರಫ್ ಇದೆ, ಯಾರ ಫೇಸ್ ನಿಮಗೆ ಸ್ಮೂತ್ ಬೇಕು ಅಂತ ಅನಿಸ್ತಾ ಇರುತ್ತೋ ಅಂತವ್ರು ಇದನ್ನ ಟ್ರೈ ಮಾಡಿ ನೋಡಬಹುದು. ಇದು ಫೇಸ್ ತುಂಬಾ ಮೃದುವಾಗುತ್ತೆ ಮತ್ತೆ ನಿಮ್ಮ ತ್ವಚೆ ಕೂಡ ತುಂಬಾ ಗ್ಲೋ ಬರುತ್ತೆ. ನೀವು ಇದನ್ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.